ಹೇಳ ದೋಸ್ತ. ಇಲ್ಲ ಸ್ವಲ್ಪ ಅವ್ವನ ಮನ್ಯಾಗ ಆರಾಮಿಲ್ಲ ಅಂತ ನಾ ಬಾಡಿಗೆ ಬಂದೀನಿ. ಸ್ವಲ್ಪ ಮನೆ ಕಡೆ ಹೋಗಿ ಬರ್ತೀಯ ನಟ? ಜಲ್ದಿ ಹೇಳ್ಬೇಕಿಲ್ಲ, ಈ ಸದ್ದ ಹೋಗ್ಯನ್ ದೋಸ್ತ. ಏ ಡ್ರೈವರ್, ಸರ್. ಬ್ಯಾಗ್ ಎಲ್ಲ ತೊಗೊಂಡೋಳವಾ? ಆಯ್ತು ಸರ್. ಹಲೋ. ಇಲ್ಲ ಅವ್ವ ಈಗ ಫೋನ್ ಮಾಡಿದಾಳೆ, ಅದು ಮಗ್ಗಲ್ ಮರ್ಯಾನ ಫೋನ್ ತೊಗೊಂಡು ಬಂದು ಈಗ ಹಚ್ಚಿದಾಗ ಗುರ್ತು. ನನಗೂ ಇಲ್ಲಿ ಮಟ್ಟ ಗುರ್ತಿದ್ದಿದ್ದಿಲ್ಲ, ಇಲ್ಲಾಂದ್ರೆ ಅವಾಗ ಹೇಳ್ತಿದ್ದೆ ನನಗೆ. ಓಯ್, ಮುಂಜಾನೆ 5 ಗಂಟೆಗೆ ಹೋಗ್ಬೇಕ, ತಯಾರಾಗಿರ. ಆಯ್ತು ಸರ್. ಯಾವ ಬರ್ತಿ? ಮೋಸ್ಟ್ಲಿ ಒಂದು 2 ದಿನ ಆಗ್ಬೋದು ನಾ ಇನ್ನೂ ಬರುವುದು. ಹಾಂ, ನೀ ಸ್ವಲ್ಪ ಮನೆ ಕಡೆ ಹೋಗ್ಬಾ. ಎಲ್ಲ ನೋಡ್ರಿ ಅವ ಬರೀ ಫೋನ್ ಮಾತಾಡ್ತಿರ್ತಾನ. ಏಯ್, ಯಾವಾಗ ನೋಡಿದ್ರೆ ಫೋನ್ ಮಾತಾಡ್ತಿರ್ತಲ್ಲ. ಹಾಂ ಬಂದೆ ಸರ್, ಒಂದು ನಿಮಿಷ ಆಮೇಲೆ ಹಚ್ತೀನಿ ದೋಸ್ತ. ಸರಿ ತಗೋ ದೋಸ್ತ. ನಿಮ್ಮಂತವ್ರಿಗೂ ಹುಡುಗಿಯಾರು ಫೋನ್ ಬೀಳ್ತಾರಲ್ಲಪ್ಪ, ಏನು ಕರ್ಮ ಇದು. ಬಾಯ್ ಸರ್. ತಗೋ, ರಾತ್ರಿ ಊಟ ಮಾಡು. ಸರ್ ಈ ರೊಕ್ಕ ಬೇಡ ಸರ್ ನಂಗೆ. ಮತ್ತೇನು ಬೇಕಾ? ಸ್ವಲ್ಪ ಮರ್ಯಾದೆ ಕೊಡ್ರಿ ಸರ್. ಸಾರಿಪ್ಪ, ತಪ್ಪಾದ. ಏನು ತಗೋ ರೊಕ್ಕ ತಗೋ, ಊಟ ಮಾಡು. ನಾನು ಮುಂಜಾನೆ ನಿಂಗೆ ಕಾಲ್ ಮಾಡ್ತೀನಿ, ತಗೊಂಡು ಬಂದು. ಏನು ಬ್ಯಾಗ್ ತರಬೇಡ, ನಾನು ತಗೊಂಡು. ಎಸ್ ಸರ್. ದೋಸ್ತ ಕ್ರಾಸ್ನಾಗ ಇದೇನ? ಅಲ್ಲಿ ಸ್ವಲ್ಪ ಮೆಡಿಕಲ್ ಶಾಪಿಗೆ ಹೋಗಿ ಅದು ನಮ್ಮ ಬಸೋದನ್ಲ ಅವನು ಸ್ವಲ್ಪ ಫೋನ್ ಹಚ್ಚಿ ಇನ್ನೂ ಗುಳಿಗೆ ಬೇಕಾಯ್ತು ಅಂತಾರೆ ಅವಾಗ. ಸರಿತು ಇಡ್ಲೇ.